ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಕದ್ದು ನಿಮ್ ಜೊತೆಗೆ ಜಗಳಾಡಿ ಬೈದು ಏನೇನೋ ಮಾಡಿ ನೀವು ಹೇಳಿದ್ ಯಾವುದು ಕೇಳದೆ, ನಿಮ್ಮನೆ ಅಣ್ಣನೇ ಊಟ ಮಾಡಿ ನೀವು ಹೇಳಿದ್ ಯಾವುದು ಕೇಳದೆ ನಿಮ್ಮನ್ನು ವಿರೋಧ ಮಾಡಿದಂತಹ ಒಬ್ಬ ಮನುಷ್ಯ, ಆಳು ಮನುಷ್ಯ, ಕೆಲಸದವನು. ಸಂಬಳ ಕೊಡ್ತೀರಿ, ಊಟಕ್ಕೆ ಹಾಕಿದ್ದೀರಿ, ಮನೆ ಕೊಟ್ಟಿದ್ದೀರಿ, ಎಲ್ಲ ಇದೆ, ನಿಮ್ಮ ಮಾತು ಕೇಳೋದಿಲ್ಲ. ಅವನದೇನು ಕೆಲಸ ಅಂದ್ರೆ ನೀವು ಬೇಡ ಅಂದಿದ್ ಮಾಡೋದು, ಹೇಳಿದ್ದನ್ನು ಮಾಡೋದಿಲ್ಲ, ಇಷ್ಟೇ ಕೆಲಸ. ಹಾಗಿದ್ರೆ ಅವನನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀರಾ, ಮುಂದುವರಿಸ್ತೀರಾ? ಹೋಗಾಚೆ ಅಂತ ಕಳಿಸ್ತೀರ. ಸಂಬಳ ಕೊಡೋದು ದೂರ ಉಳಿತು, ಚೆನ್ನಾಗಿ ಪೆಟ್ಟು ಕೊಟ್ಟು ಕಳಿಸ್ತೀರಾ. ಆದರೆ ಇಲ್ಲ, ನಾನು ನಿಮ್ಮ ಹೆಸರು ತಗೊಳ್ತೇನೆ, ನಾನು ಮಾಡಿದ ತಪ್ಪೆಲ್ಲ ಕ್ಷಮೆ ಮಾಡಿಬಿಡಿದ್ರೆ ನನ್ನ ಹೆಸರು ತಗೊಳ್ಳೋದಕ್ಕೆ ನೀನು ಲೈಕಲ್ಲ, ಹೋಗಿ ಮೊದಲ ಆಚೆ ಅಂತ ಬೈತೀರಾ. ಮನೆಯೆಲ್ಲ ಹಾಳು ಮಾಡಿ ಮತ್ತೆ ನನ್ನ ಹೆಸರು ತಗೊಳ್ತೀನಿ ಅಂತೇನೆ. ನನ್ನ ಹೆಸರು ತಗೊಂಡ್ರೆ ನನಗೇನು ಲಾಭ? ಆದ್ರೆ ನಮ್ಮ ದೇವರು ನೋಡಿ, ನಾವಿದ್ದದ್ದಲ್ಲಿ ದೇವರ ಮನೆಯಲ್ಲೇ, ಇಡೀ ಜಗತ್ತೇ ಪರಮಾತ್ಮನ ಮನೆ, ನಾವಿರೋದೇ ದೇವರ ಮನೆಯಲ್ಲಿ. ದೇವರು ಹೇಳಿದ ಮಾತು ಯಾವುದೂ ಕೇಳೋದಿಲ್ಲ, ಯಾವುದನ್ನು ಮಾಡಬೇಡ ಅಂತ ಹೇಳಿದ್ದಾನೆ ಅದನ್ನೆಲ್ಲ ಮಾಡ್ತೇವೆ. ಇಷ್ಟೆಲ್ಲ ಮಾಡಿ ನಾರಾಯಣ ನಿನ್ನ ಹೆಸರು ತಗೊಳ್ತೇವಪ್ಪ, ನಮ್ಮ ಪಾಪವನ್ನು ಪರಿಹಾರ ಮಾಡೋದ್ರೆ ಮಾಡಿಬಿಡ್ತಾನೆ. ಇಷ್ಟು ತಪ್ಪು ಮಾಡಿದರೂ ಆ ಭಗವಂತ ಎಷ್ಟು ದಯ ಮಾಡ್ತಾನೆ. ಇದೇ ಅತಿ ಸೋಜಿಗ ಅಂತ, ಇದೇ ಆಶ್ಚರ್ಯ. ಎಷ್ಟು ದಯ ಮಾಡಿದೆ, ಅತಿ ಸೋಜಿಗ ಅಂತ ದಾಸರಂತಾರೆ. ಆ ಭಗವಂತ ಮಾಡುವ ದಯ ಅಷ್ಟು ದೊಡ್ಡದು. ನಾವು ಮಾಡುವ ತಪ್ಪುಗಳನ್ನು ಮನ್ನಿಸ್ತಾನೆ ಪರಮಾತ್ಮ.